ತಾಳಿಕೋಟೆಯಲ್ಲಿ ಅಕ್ರಮ ಮರಳು ಸಾಗಾಣಿಕೆ ಮಾಡಿದರೆ ಅಂಥವರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಪೊಲೀಸರು ಎಚ್ಚರಿಕೆ ನೀಡಿದರೂ ಕೂಡ ತಾಲೂಕಿನಲ್ಲಿ ಏಕಿಲ್ಲದೆ ಅಕ್ರಮ ಮರಳು ಸಾಗಾಣಿಕೆ ನಡೆಯುತ್ತಿದೆ. ಪೊಲೀಸರು ಹಾಗೂ ಅಧಿಕಾರಿಗಳ ಭಯ ಇಲ್ಲದೆ ಹಳ್ಳಿಗಳಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯುತ್ತಾ ಇದೆ. ಆದರೂ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಸುಮ್ಮನೆ ಕುಳಿತಿದ್ದಾರೆ. ಕೆಆರ್ಎಸ್ ಪಕ್ಷ ಹಲವು ಬಾರಿ ಇಲಾಖೆಗೆ ಮನವಿ ಸಲ್ಲಿಸಿದ್ರೂ ಕೂಡ ಇಲಾಖೆಯವರು ಗಾಳಿಗೆ ತೂರಿದ್ದಾರೆ. ಅಕ್ರಮ ಮರಳುಗಾರಿಕೆಯನ್ನ ತಡೆಯದೆ ಹೋದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟ ಮಾಡಲಾಗುತ್ತೆ ಅಂತ ಕೆಆರ್ಎಸ್ ಪಕ್ಷ ಎಚ್ಚರಿಕೆ ನೀಡಿದೆ. ವರದಿ ಅಮೀದಾ ಮುಲ್ಲಾ, ಎಬಿ ನ್ಯೂಸ್, ವಿಜಯಪುರ. ಒಂದೊಂದು ಟೂರ್ ಇನ್ನೊಮ್ಮೆ ಹಚ್ಚಿ ಇನ್ನೊಮ್ಮೆ ಬರ್ತಾರ, ಏನು ಮಾಡ್ತಾರ ನೋಡೋಣ. ಬರ್ತೀನಿ ತಂದಾರ, ಈಗ ಆಗಿ ಕಂಪ್ಲೀಟ್ ಆಗ್ಯದ್ರಿ. ಒಂದೊಂದು ಟೂಕ್ ಯಾವಾಗ ಬರ್ತಾರ ನೋಡೋಣ. ಎಲ್ಲಾನು ಒಪ್ಪಿಸ್ತೀವಿ. ಇವ್ರು ಏನಿಲ್ಲ, ಇವ್ರು ಏನೇನಿಲ್ಲ. ಒಂದೊಂದು ಟೂರ್ ಹೇಳಿವಿ, ಯಾವಾಗ ಬರ್ತಾರೆ ನೋಡೋಣ. ಈಗ ಏಟಾಯ್ತು ರೀ ಟೈಮ್, ಒಂದು ಅರ್ಧ ತಾಸು ಆಯ್ತು. ಯಾರು ಇದು ನಾವು ವೈಯಕ್ತಿಕ ಕೆಲಸಗಳಿಂದ ಹೋಗ್ತಾಗ ಇದು ಗಾಡಿ ಹೋಗ್ತಾ ಇತ್ತು. ಅವ್ರು ನಿಂದ್ರಿಸಂದ್ರು ನಿಂದಿರಲಿಲ್ಲ, ಈಗ ನಿಂದ್ರಿಸ್ಯಾರ. ಟೈರ್ನು ಪಂಚರ್ ಆಗುತ್ತೆ ಅಂತ ಅದಕ್ಕೆ ನಿಂದ್ರಿಸ್ಯಾರ ಇವರು. ಓರಿ ಕೆನಲ್ ಅದು ಇದು ತೋರ್ಬೇಕ್ರಿ, ರಾಲಿಟಿ ತೊಗೊಂಡು ಹೊಳ್ರಿ. ರಾಲಿಟಿ ತೊಗೊಂಡು ಹೊಳ್ಳಿ ಬಿಡ್ಲಿ, ಮತ್ತು ಕೆಲಪನ ವರ್ಕ್ ಮಾಡಕತ್ತಾರೆ. ಅದೇ ರಾಲಿಟಿ ಹೊಳ್ರಿ, ನಮ್ಗೆ ಏನು ಅಭ್ಯಂತರ ಇಲ್ಲ. ಮುಂಜಾನೆ ನಿನ್ನ ಅಭ್ಯಂತರ ಬೇಕಾದ್ರೆ ರಾಲಿಟಿ ಸದ್ಯ ಟೈಮ್ ಟೇಬಲ್ ಇರಲ್ಲ. ಟೈಮ್ ಟೇಬಲ್ ಅಲ್ಲ, ನಾನು ನಿಮ್ಗೆ ಕೇಳಕತ್ತೀನಿ. ಇಲ್ಲಿ ಸದ್ಯ ಕೆಲ ನಡುವ ನೀರಿಲ್ಲ ಇಲ್ಲಿ. ಹಂಗ ಹೋ ಜೈಬಿಮ್ಮ ಚಂತನ ಮಾಡ್ಕೊಳಕ ಉಣ್ಣುಡು ಮಾಡ್ಕೊಳಕ ನಮ್ಗ ಇಲ್ಲಿ ನೀರಿಂದು ಸಮಸ್ಯೆ ಅದ. ಹಾ, ನಿಮ್ಗೆ ರಾಯಲ್ಟಿ ಬೇಕು ಏನು? ಮತ್ತೆ ಕಡಿ ಇದು ಎಲ್ಲಿ ತೊಗೊಂಬರ್ತೀರಿ? ಸಿಮೆಂಟ್ ಅದು ಮಣ್ಣು ಹಚ್ಚಿ ಮಾಡಮ್ಮ. ಅದೇ ಮಣ್ಣು ಹಚ್ಚಿಲ್ರಿ, ರಾಲ್ಟಿ ಬರ್ತಾವ. ಹೌದು ಸಾಹೇಬ, ರಾಲ್ಟಿ ಬರ್ತಾವ. ಎಲ್ಲಿ ಬರ್ತಾವ? ರಾಲ್ಟಿ ಬಂದಿಲ್ಲ ಈಗ. ರಾಲ್ಟಿ ಕಳೆದು ಈಗ ಹೋಗ್ತೋ ಕಣ್ಮಾಡ್ಕೊಡ್ತೀವಿ. ಹೋರಿ ಹೋರಿ ಸಾಹೇಬ ಬಿಡು. ಲೈವ್ ನೋಡೋದ್ರಿ ಸುಮ್ಮನೆ. ಲೈವ್ ನಡ್ಲತ್ತ. ನೀ ಏನ್ ಮಾಡ ಲೈನ್ ಮಾಡಿ ನೀ ಏನ್ ಮಾಡೋ? ನೀ ತೊಗೊಂಡು ನೀರಿಲ್ಲ ಈಗ. ನೀರಿಲ್ರಿ, ನೀರಿಗೆ ಅದಕ್ಕೆ ಇದಕ್ಕೇನು ಸಂಬಂಧ ರೀ? ಇದಕ್ಕೇನು ಸಂಬಂಧ? ಇದೇ ಉಸುಕಕ್ಕೆ ಮಾಡ್ರಿ ಬ್ಯಾಡತ್ತೀವಿ. ನಮಗೂ ಒಳ್ಳೇದು, ನಮಗೂ ನಾವು ಹೊಲ್ದವ್ರಿದ್ವಿ ಎಲ್ಲ ನೀರು ಬಂದಿರಿ ನೀವು. ರೊಕ್ಕ ತಗೋರಿ, ಏನ್ ತಗೋರಿ ಅಣ್ಣ. ನಿಂದ್ರಿ ಗಾಡಿ ಅಣ್ಣ, ಗಾಡಿ ನಿಂದ್ರಸು. 1 2 ಅಂತ ಬಂದಾರ. ಈಗ ಇಟ್ಟು ದಬ್ಬಾಳಿಕೆ ಮೇಲೆ ಇದು ಮಾತಾಡೋದು ಇದು ಅಲ್ಲಿದು.